ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. 5ನೇ ವಯಸ್ಸಿನಲ್ಲೇ ನಾಟಕ ರಂಗವನ್ನು ಪ್ರವೇಶಿಸಿ 75ಕ್ಕೂ ಹೆಚ್ಚು ವರ್ಷಗಳ ಕಾಲ ನಾಟಕ ಕ್ಷೇತ್ರ ಮತ್ತು ನಾಟಕ ಕಲಾವಿದರ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಅಪೂರ್ವ ಸೇವೆ ಸಲ್ಲಿಸಿದ ಸಾಧಕ ಗುಬ್ಬಿ ವೀರಣ್ಣನವರು. ತಾವು ಬಾಲನಟನಾಗಿ ಕೆಲಸಕ್ಕೆ ಸೇರಿದ ಗುಬ್ಬಿ ನಾಟಕ ಮಂಡಳಿಯ ಮಾಲೀಕರೇ ಆಗಿ ನಾಟಕ ಕಂಪನಿಗಳ ನಿರ್ವಹಣೆಗೆ ಅವರು ಹೊಸ ಭಾಷ್ಯವನ್ನೇ ಬರೆದರು. ಕುದುರೆ ಆನೆಗಳನ್ನೇ ರಂಗದ ಮೇಲೆ ತಂದು ವೇದಿಕೆಗೆ ರಂಗಸಜ್ಜಿಕೆಗೆ ಮೆರುಗು ತುಂಬಿದರು. ಎಲ್ಲಕ್ಕಿಂತ ಮಿಗಿಲಾಗಿ ನಾಟಕ ಕಲಾವಿದರನ್ನು ಪ್ರೋತ್ಸಾಹಿಸಿ ಅನೇಕರ ಪ್ರತಿಭೆಗಳನ್ನು ಬೆಳಕಿಗೆ ತಂದ ಕೀರ್ತಿ ವೀರಣ್ಣನವರಿಗೆ ಸಲ್ಲುತ್ತದೆ. 1930ರ ದಶಕದಲ್ಲಿ ಗುಬ್ಬಿ ಕಂಪನಿ ಕಡೂರಿನಲ್ಲಿ ಕ್ಯಾಂಪ್ ಮಾಡಿದ್ದ ಸಂದರ್ಭ. ವೀರಣ್ಣನವರು ಒಬ್ಬರೇ ಕುಳಿತಿದ್ದ ಸಂದರ್ಭ ನೋಡಿಕೊಂಡು ಹೆಸರಾಂತ ನಟ ಹಿರಣ್ಣಯ್ಯನವರು ಅವರತ್ತ ಬಂದರು. ಹಿರಣ್ಣಯ್ಯ ಆಗಿನ ಕಂಪನಿ ನಾಟಕಗಳಲ್ಲಿ ನಾಯಕ ಪಾತ್ರಧಾರಿಯಾಗಿ ಸಾಕಷ್ಟು ಹೆಸರು ಗಳಿಸಿದ್ದರು. ತಮ್ಮ ಲಗ್ನ ನಿಶ್ಚಯವಾಗಿದೆ ಎಂದು ಮದುವೆಗೆ ಏನಾದರೂ ಧನ ಸಹಾಯ ಮಾಡಬೇಕೆಂದು ಸಂಕೋಚದಿಂದಲೇ ಕೇಳಿಕೊಂಡ್ರು. ಕಂಪನಿಯ ಕಲಾವಿದರ ಬಗೆಗೆ ವೀರಣ್ಣನವರಿಗೆ ತುಂಬ ಪ್ರೀತಿ, ಅಭಿಮಾನ. ಆದರೆ ಈಗ ಹಿರಣ್ಣಯ್ಯನ ಬೇಡಿಕೆಗೆ ಅವರು ಏನೂ ಹೇಳಲಿಲ್ಲ, ಸುಮ್ಮನೆ ನಕ್ಕು ಹೊರಟು ಬಿಟ್ರು. ಮರುದಿನ ಕಡೂರಿನಲ್ಲಿ ಸಂತೆ. ಅಂದು ಒಂದು ದಿನದ ಮಟ್ಟಿಗೆ ಗುಬ್ಬಿ ಕಂಪನಿಯವರು ಸಂಪೂರ್ಣ ರಾಮಾಯಣ ನಾಟಕ ಅಭಿನಯಿಸುತ್ತಾರೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತು. ನಾಟಕ ಮಂದಿರ ಪ್ರೇಕ್ಷಕರಿಂದ ಕಿಕ್ಕಿರಿದು ತುಂಬಿತು. ಅಮೋಘವಾದ ಪ್ರದರ್ಶನ. ಮುಕ್ತಾಯಕ್ಕೆ ಸ್ವಲ್ಪ ಮೊದಲು ಮಾಲೀಕ ವೀರಣ್ಣನವರು ವೇದಿಕೆಗೆ ಬಂದರು. ಆಂಜನೇಯನ ಪಾತ್ರಧಾರಿಯನ್ನು ಕರೆದರು. ಪ್ರೇಕ್ಷಕರಿಗೆ ಆತನನ್ನು ತೋರಿಸುತ್ತಾ, ನಿಮಗೆ ಗೊತ್ತಿರುವ ಆಂಜನೇಯ ಬ್ರಹ್ಮಚಾರಿ, ಆದರೆ ಇಲ್ಲಿಯ ತನಕ ಬ್ರಹ್ಮಚಾರಿಯಾಗಿದ್ದ ಈ ಪಾತ್ರಧಾರಿ ಹಿರಣ್ಣಯ್ಯ ಇದೀಗ ಮದುವೆಯಾಗಲು ಸಿದ್ಧನಾಗಿದ್ದಾನೆ, ನೀವೆಲ್ಲ ಹರಸಬೇಕು ಎಂದು ಘೋಷಿಸುತ್ತಿದ್ದಂತೆಯೇ ಜನರೆಲ್ಲ ಹರ್ಷೋದ್ಗಾರ ಮಾಡಿದರು. ಅಂದು ಪ್ರೇಕ್ಷಕರ ಟಿಕೆಟ್ ಮೂಲಕ ಸಂಗ್ರಹವಾಗಿದ್ದ ಹಣವನ್ನು ತರುವಂತೆ ವೀರಣ್ಣ ಸೂಚಿಸಿದರು. ಅಂದಿನ ಕಾಲಕ್ಕೆ ಬಹು ದೊಡ್ಡ ಮೊತ್ತವೇ ಆಗಿದ್ದ ಸುಮಾರು 1,000 ರೂಪಾಯಿಗಳಲ್ಲಿ 10 ರೂಗಳನ್ನು ಇಟ್ಟುಕೊಂಡು ಉಳಿದ ಎಲ್ಲವನ್ನು ಹಿರಣ್ಣಯ್ಯನ ಕೈಗಿರಿಸಿದ ವೀರಣ್ಣ ಶುಭ ಕೋರಿದಾಗ ಜನರ ಜಯಘೋಷ ಮುಗಿಲು ಮುಟ್ಟಿತು. 1972 ಗುಬ್ಬಿ ಕಂಪನಿಗೆ ಮುತ್ತುರಾಜನಾಗಿ ಕಾಲಿಟ್ಟ ರಾಜಕುಮಾರ್ ಕನ್ನಡ ಚಿತ್ರರಂಗದ ಅದ್ವಿತೀಯ ನಟನಾಗಿ ಕೀರ್ತಿ ಪಡೆದಿದ್ದರು. ಯಾವುದೋ ಚಿತ್ರೀಕರಣದಲ್ಲಿ ತೊಡಗಿದ್ದ ರಾಜಕುಮಾರರಿಗೆ ಗುಬ್ಬಿ ವೀರಣ್ಣನವರು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿರುವ ಸುದ್ದಿ ತಲುಪಿತು. ಇಳಿವಯಸ್ಸಿನ ಅಸ್ವಸ್ಥತೆಯಿಂದ ಮುದುಡಿದ್ದ ವೀರಣ್ಣನವರನ್ನು ಕಂಡು ರಾಜಕುಮಾರ್ ದುಃಖಿತರಾದರು. ತಾವು ಬೆಳೆಸಿದ ನಟನ ಅಸಾಧಾರಣ ಸಾಧನೆಯ ಬಗೆಗೆ ವೀರಣ್ಣನವರ ಸಂತೋಷ ಹೇಳತಿರದು. ಹಾಸಿಗೆಯಲ್ಲಿ ಮಲಗಿದ್ದಂತೆಯೇ ವೀರಣ್ಣ ರಾಜಕುಮಾರರೊಡನೆ ಮಾತನಾಡುತ್ತಾ ತಮ್ಮದೊಂದು ಆಸೆ ಈಡೇರಲಿಲ್ಲ ಎಂದು ಕೊರಗಿದರು. ಅದೇನು ಹೇಳಿ ಯಜಮಾನ್ರೇ ಎಂದು ರಾಜಕುಮಾರ್ ಕುತೂಹಲದಿಂದ ಕೇಳಿದರು. ಎಲ್ಲರ ಜೊತೆನೂ ಪಾರ್ಟ್ ಮಾಡಿದ್ದೇನೆ, ನಿಮ್ಮೊಬ್ಬರ ಜೊತೆ ಪಾರ್ಟ್ ಮಾಡೋಕ್ಕಾಗಲಿಲ್ಲ. ಸಾಯೋಕ್ಕೆ ಮುಂಚೆ ಒಂದು ಸಿನಿಮಾದಲ್ಲಿ ನಿಮ್ಮ ತಂದೆ ಪಾರ್ಟ್ ಮಾಡಬೇಕು ಅನ್ನೋ ಆಸೆ ಹಾಗೇ ಉಳಿದುಬಿಡ್ತು. ಅದೊಂದು ಆಸೆ ಈಡೇರಿದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತಿತ್ತು ಎಂದು ವೀರಣ್ಣ ಹೇಳುವಾಗ ರಾಜಕುಮಾರರ ಕಣ್ಣುಗಳಲ್ಲಿ ನೀರು ತುಂಬಿತು. ವೀರಣ್ಣನವರ ಕೈಗಳನ್ನು ಹಿಡಿದ ರಾಜಕುಮಾರ್, ಯಜಮಾನ್ರೇ, ನೀವು ನನ್ನಂಥ 100 ಕಲಾವಿದರಿಗೆ ಅನ್ನ ಹಾಕಿ ಬೆಳೆಸಿದವರು. ನಿಮ್ಮ ಜನ್ಮ ಎಂದೋ ಸಾರ್ಥಕವಾಗಿ ಬಿಟ್ಟಿದೆ. ನಿಮ್ಮ ಪಾದ ಸೇವಕನಾಗಿರುವ ನನ್ನನ್ನು ನೀವು ಬಹುವಚನದಲ್ಲಿ ಮಾತನಾಡಿಸಬಹುದೇ ಎಂದು ಅಳತೊಡಗಿದರು. ಈಗ ರಾಜಕುಮಾರರನ್ನು ಸಂತೈಸುವ ಕೆಲಸ ವೀರಣ್ಣನವರ ಪಾಲಿಗೆ ಬಂತು. ಈ ಭೇಟಿಯಾದ ಕೆಲ ದಿನಗಳಲ್ಲೇ ರಾಜಕುಮಾರ್ ವೀರಣ್ಣನವರು ನಿಧನರಾದ ಸುದ್ದಿಯನ್ನು ಕೇಳುವಂತಾಯಿತು. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.